ಹಾಲೆಲೂಯ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ಶುಭಗಳು. ಬೆಳಗಾಯ್ತು ಪ್ರಿಯರೇ, ಗುಡ್ ಮಾರ್ನಿಂಗ್. ಏನಂದ್ರಿ, ನೀವು ಇಂಡಿಯಾದಲ್ಲಿಲ್ಲವೋ? ಓಕೆ, ಗುಡ್ ಆಫ್ಟರ್ನೂನ್, ಇಲ್ಲವೇ ಗುಡ್ ಈವ್ನಿಂಗ್, ವಾಟ್ ಎವರ್ ಇಟ್ ಈಸ್. ದೇವರನ್ನು ಸ್ತುತಿಸುವುದಕ್ಕಾಗಿ, ಆತನ ವಾಕ್ಯ ಧ್ಯಾನಿಸುವುದಕ್ಕಾಗಿ ಯಾವುದೇ ಸಮಯವಾಗಲಿ, ಸೂರ್ಯೋದಯದಿಂದ ಸೂರ್ಯಾಸ್ತಮನದವರೆಗೂ ಆ ದೇವರು ಸ್ತುತಿಗೆ ಪಾತ್ರನಾಗಿದ್ದಾನಲ್ಲವೇ? ಬನ್ನಿ ಚಿಕ್ಕ ಪ್ರಾರ್ಥನೆಯೊಂದಿಗೆ ಪ್ರಾರಂಭಿಸೋಣ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ನಿಮ್ಮನ್ನು ಸ್ತುತಿಸುವುದಕ್ಕಾಗಿಯೂ, ನಿಮ್ಮ ನಾಮದಲ್ಲಿ ಪ್ರಾರ್ಥಿಸುವುದಕ್ಕಾಗಿಯೂ, ನಿಮಗೆ ಮೊರೆ ಇಡುವುದಕ್ಕಾಗಿಯೂ, ನಿಮ್ಮ ಸನ್ನಿಧಿಯಲ್ಲಿ ಸೇರುವುದಕ್ಕಾಗಿಯೂ ನಮ್ಮೆಲ್ಲರಿಗೂ ಸಹಾಯ ಮಾಡಿರಿ. ತೂಕಡಿಸದೆ ನಿದ್ರಿಸದೆ ನಮ್ಮನ್ನು ಕಾಪಾಡುತ್ತಿರುವಂತಹ ದೇವರೇ, ನಮ್ಮನ್ನು ಕಾಯುವ ಕರ್ತನೆ, ನಿಮಗೆ ಮೊರೆ ಇಡುವಂತೆ ನಮ್ಮೆಲ್ಲರಿಗೂ ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ದೇವರಿಗೆ ಸ್ತೋತ್ರ. ನಮ್ಮ ಕರ್ತನು ನಮಗೆ ಎಲ್ಲಾ ವೇಳೆಯಲ್ಲಿ ಲಭ್ಯವಾಗಿಯೇ ಇರುತ್ತಾರೆ. ಹಿ ಈಸ್ ನೆವರ್ ಟೂ ಬಿಸಿ ಟು ಆನ್ಸರ್ ಅವರ್ ಪ್ರೇಯರ್ಸ್. ನಮ್ಮ ಪ್ರಾರ್ಥನೆಗೆ ಉತ್ತರ ಕೊಡಲಾರದಷ್ಟು ಕಾರ್ಯನಿರತನಾಗಿ ಬ್ಯುಸಿಯಾಗಿ ಆ ದೇವರು ಇಲ್ಲವೇ ಇಲ್ಲ. ನಾವೇ ಬ್ಯುಸಿಯಾಗ್ಬಿಟ್ಟು ಪ್ರಾರ್ಥಿಸುವುದನ್ನು ಮರೆತು ಹೋಗ್ತಿದ್ದೇವೆ, ಕರ್ತನಿಗೆ ಮೊರೆ ಇಡುವುದನ್ನು ಮರೆತು ಹೋಗ್ತಿದ್ದೇವೆ. ಕರ್ತನ ಸನ್ನಿಧಿಯಲ್ಲಿರುವಂತಹ ಸನ್ನಿಧಿಯನ್ನು ಅನುಭವಿಸಲಾರದೆ ಅನವಶ್ಯಕವಾದ ನಷ್ಟಗಳನ್ನು, ಕಷ್ಟಗಳನ್ನು ತಂದುಕೊಳ್ತಿದ್ದೇವೆ. ನೋಡಿರಿ, ಪ್ರಪಂಚದಲ್ಲಿ ಮನುಷ್ಯ ಏನೇನೋ ಸಾಧಿಸಬೇಕೆಂದು ಆಶಿಸುತ್ತಿದ್ದಾನೆ. ಹೊಸ ಹೊಸ ಔಷಧಿ, ಹೊಸ ಹೊಸ ಲ್ಯಾಬ್, ಹೊಸ ಹೊಸ ವ್ಯಾಕ್ಸಿನೇಷನ್ಸ್, ಹೊಸ ಹೊಸ ಮೆಡಿಕಲ್ ಎಕ್ವಿಪ್ಮೆಂಟ್ಸ್, ದೊಡ್ಡ ದೊಡ್ಡ ಅನ್ವೇಷಣೆಗಳೊಂದಿಗೆ ವೈದ್ಯರು ಓದುತ್ತಿದ್ದಾರೆ. ಎಷ್ಟೋ ಹೊಸ ಹೊಸ ಮೆಡಿಸಿನ್ಸ್ಗಳು ಬರ್ತಿವೆ. ಹಾಗಂತ ಮನುಷ್ಯರಿಗೆ ರೋಗಗಳು ಕಡಿಮೆಯಾಗಿವೆಯಾ? ಹೊಸ ಹೊಸ ವ್ಯಾಧಿಗಳು, ಹೊಸ ಹೊಸ ಸಮಸ್ಯೆಗಳು ಎದುರಾಗುತ್ತಲೇ ಇವೆ. ಮನುಷ್ಯನು ಚಂದ್ರಮಂಡಲಕ್ಕೆ ಹೋಗಿ ಆಕಾಶದಲ್ಲಿ ಏನು ನಡೆಯುತ್ತಾ ಇದೆ ಎಂಬುದಾಗಿ ತಿಳಿದುಕೊಳ್ಳುವುದಕ್ಕಾಗಿ ಆ ಸ್ಯಾಟಲೈಟ್ ಕಳಿಸುವುದಕ್ಕಾಗಿ ಆಸೆ ಪಡ್ತಿದ್ದಾರೆ ಹೊರತು ತಮ್ಮ ಶರೀರ ಆರೋಗ್ಯಕರವಾಗಿಟ್ಟುಕೊಳ್ಳುವುದಕ್ಕಾಗಿ ಏನಾದರೂ ಮಾಡ್ಲಿಕ್ಕಾಗ್ತಿದೆಯಾ? ಮಾಡ್ತಿದ್ದಾರೆ. ಬಹಳಷ್ಟು ಎಕ್ಸಸೈಸ್ ಮಾಡುತ್ತಾ, ಡಯಟ್ ಫಾಲೋ ಮಾಡುತ್ತಾ, ಅದನ್ನು ಇದನ್ನು ಅನ್ನುತ್ತಾ ಎಷ್ಟೊಂದು ರೀತಿಯಲ್ಲಿ ಜನರು ಹೆಲ್ತ್ ಕುರಿತು ಜಾಗ್ರತೆ ವಹಿಸಬೇಕಂದುಕೊಂಡ್ರೂ ಸಹ, ಎಂಥದೇ ದೊಡ್ಡ ಸೆಲೆಬ್ರಿಟಿ ಆಗಿದ್ರು, ಎಷ್ಟೇ ಐಶ್ವರ್ಯವಂತನಾಗಿದ್ರು, ಎಷ್ಟೇ ದೊಡ್ಡ ರಾಜನಾಗಿದ್ರು, ರಾಣಿಯಾಗಿದ್ರು, ರೋಗಕ್ಕೆ ಬಲಿಯಾಗುತ್ತಿದ್ದಾರೆ, ಮರಣಕ್ಕೆ ಗುರಿಯಾಗುತ್ತಿದ್ದಾರೆ. ಹೌದಲ್ಲವೇ? ಈ ಲೋಕ ಸಮಸ್ಯೆಗಳ ಲೋಕ ಆಗಿದೆ. ಕೆಟ್ಟು ಹೋದ ಲೋಕ, ಕೆಟ್ಟು ಹೋಗುವ ಶರೀರ ಆಗಿದೆ. ಈ ರೋಗಗಳು, ಈ ಸಮಸ್ಯೆಗಳು, ಈ ಶ್ರಮೆಗಳು ಸರ್ವಸಾಧಾರಣವಾಗಿವೆ. ನಿಮಗೆ ಯಾವತ್ತಾದರೂ ಅನಾರೋಗ್ಯ ಉಂಟಾಗಿದೆಯಾ? ನಿಮಗೆಂದಾದರೂ ಶ್ರಮೆಗಳು ಬಂದಿವೆಯಾ? ಅಂದರೆ ಬದುಕೆಲ್ಲ ಶ್ರಮೆ, ಅನಾರೋಗ್ಯವೇ ಅಲ್ಲ. ನಿಜವಾಗಲೂ ಸಂತೋಷಿಸುವ ಸಮಯಗಳಿವೆ, ಆನಂದಿಸುವ ಸಮಯಗಳಿವೆ. ಹಾಗಾದರೆ ಆನಂದವಾಗಿರುವಾಗ ಏನ್ ಮಾಡ್ತಾ ಇದ್ದೀರಿ? ಬಾಧೆಯಲ್ಲಿರುವಾಗ ಏನ್ ಮಾಡ್ತಾ ಇದ್ದೀರಿ? ಭಯ ಉಂಟಾದಾಗ ಏನ್ ಮಾಡ್ತಾ ಇದ್ದೀರಿ? ಸಮಸ್ಯೆ ಬಂದಾಗ ಏನ್ ಮಾಡ್ತಾ ಇದ್ದೀರಿ? ಎಂದಾದರೂ ನಿಮ್ಮನ್ನು ಪರೀಕ್ಷಿಸಿಕೊಂಡಿದ್ದೀರಾ? ಬಹಳಷ್ಟು ಜನ ಸಮಸ್ಯೆಗಳಲ್ಲಿಯೇ ಕುಗ್ಗಿ ಹೋಗುತ್ತಿದ್ದಾರೆ. ಸಮಸ್ಯೆಗಳನ್ನು ಮತ್ತಷ್ಟು ದೊಡ್ಡದಾಗಿ ಮಾಡಿಕೊಳ್ತಿದ್ದಾರೆ. ಸಂತೋಷವುಳ್ಳವರಾಗಿ ಇರುವಾಗ ದೇವರನ್ನು ಮರೆತು ಮತ್ತಷ್ಟು ಅಹಂಕಾರಿಗಳಾಗಿ ಮತ್ತಷ್ಟು ಹೆಚ್ಚು ಕಷ್ಟಗಳ ಪಾಲಾಗ್ತಿದ್ದಾರೆ. ಅಂತಹ ಪರಿಸ್ಥಿತಿಗಳಲ್ಲಿ ನಾವೇನ್ ಮಾಡಬೇಕೆಂದು ಬೈಬಲ್ ಹೇಳುತ್ತದೆ. ಯಾಕೋಬನು ತನ್ನ ಕಾಲದ ವಿಶ್ವಾಸಿಗಳಿಗೆ ಬರೆದ ಮಾತನ್ನು ಓದಿದ್ದೀರಾ? ನೋಡೋಣ ಬನ್ನಿ. ಯಾಕೋಬನ ಪತ್ರಿಕೆ 5ನೇ ಅಧ್ಯಾಯ 13ನೇ ವಚನ. ನಿಮ್ಮಲ್ಲಿ ಯಾವನಿಗಾದರೂ ಶ್ರಮೆ ಸಂಭವಿಸಿದೆಯಾ? ಅವನು ಪ್ರಾರ್ಥನೆ ಮಾಡಬೇಕು. ನಿಮ್ಮಲ್ಲಿ ಯಾರಿಗಾದರೂ ಶ್ರಮೆಯುಂಟಾಗುವುದಾದರೆ ಕುಗ್ಗಿ ಹೋದವರಾಗಿ ಕೂತುಕೊಳ್ಳಬಾರದು, ಹಾಸ್ಪಿಟಲ್ ಹಿಂದೆ ಓಡೋಡಿ ಹೋಗಬಾರದು, ಕತ್ತಿ ಕೋಲು ತಕ್ಕೊಂಡು ಹೋಗಿ ಕಕ್ಷ ತೀರಿಸಿಕೊಳ್ಳಬಾರದು. ಶ್ರಮೆ ಬಂದಿದೆ ಎಂದು ನೆನೆಸಿ ಕುಗ್ಗಿ ಹೋದವರಾಗಿ, ಕೈಲಾಗದವರಾಗಿ ಕೂತುಕೊಳ್ಳಬಾರದು. ಯೇಸುವೇ, ನನ್ನ ಶ್ರಮೆಯಲ್ಲಿ ನನ್ನ ಜೊತೆ ಇರುವಂತಹ ಯೇಸಯ್ಯ ನನಗೆ ಸಹಾಯ ಮಾಡೆಂದು ಪ್ರಾರ್ಥನೆ ಮಾಡಬೇಕು. ಯಸ್, ನೀವು ಪ್ರಾರ್ಥನೆ ಮಾಡಲಾರದಂತಹ ಒಂದು ಶ್ರಮೆ ಇರುವುದಾದರೆ ನರಳಾಡಿರಿ. ನರಳಾಟದ ಭಾಷೆಯನ್ನು ಕೂಡ ಕೇಳುವಾತನಾಗಿದ್ದಾರೆ ನಮ್ಮ ದೇವರು. ಐಗುಪ್ತ ದೇಶದಲ್ಲಿ ಇಸ್ರಾಯೇಲರು ಕೊಡುವ ಬಿಟ್ಟಿ ಕೆಲಸ ಮಾಡ್ಲಿಕ್ಕಾಗದೆ
ಅವರು ನರಳಾಡಿದ್ರಂತೆ, ಕಣ್ಣೀರು ಸುರಿಸಿದ್ರಂತೆ. ಯಾರಿಗೆ ಬೇಕು ಈ ಬದುಕು ಎಂಬುದಾಗಿ ಬಹಳ ಬೇಸರಗೊಂಡಿದ್ರಂತೆ. ಈ ದಿನ ನಮ್ಮ ಬದುಕು ಕೂಡ ಹಾಗೆಯೇ ಇದೆಯಲ್ಲವೇ? ಬೆಳಗ್ಗೆ ಎದ್ದಂದಿನಿಂದ ಇದು ಬೆಳಗಿನ ಸಮಯವಾಗಿದೆಯಲ್ಲವೇ? ಹೋಗ್ಲಿ ಬಿಡಿ, ಇಲ್ಲಿಯವರೆಗೂ ನಿಮ್ಮ ಜೀವಿತದಲ್ಲಿ ಎಷ್ಟು ಸಾರಿ ನೀವು ಬೇಸರಗೊಂಡಿಲ್ಲ ಹೇಳಿ? ಅದು ಕೂಡ ಬೆಳಗಿನಿಂದಲೇ. ಈಗಾಗಲೇ ಬೆಳಗಾಗಿ 1-1.5 ಗಂಟೆ ಆಯ್ತಲ್ಲವೇ? ಎದ್ದಿದ್ದೀರೋ ಅಥವಾ ಇನ್ನೂ ಹಾಸಿಗೆಯಲ್ಲಿದ್ದೀರೋ? ಎದ್ದೇಳೋಣ. ಅಬ್ಬಾ, ಅಡಿಗೆ ಮಾಡ್ಬೇಕು, ಅದನ್ನು ಮಾಡ್ಬೇಕು, ಇದನ್ನು ಮಾಡ್ಬೇಕು, ಅವರನ್ನು ನೋಡ್ಬೇಕು, ಇವರನ್ನು ನೋಡ್ಬೇಕು, ಇನ್ನೇನೋ ಮಾಡ್ಬೇಕು, ಅಯ್ಯೋ ಎಂದು ಬೇಸರಗೊಳ್ಳುತ್ತಾ ನರಳಾಡ್ತಾ ಇರ್ತೇವೆ. ಎದ್ದೇಳಲಿಕ್ಕಾಗದೆ ಹಾಸಿಗೆ ಮೇಲಿನಿಂದ ಎದ್ದೇಳಲಾಗೋದಿಲ್ಲ. ಅಬ್ಬಾ, ಬಾಡಿ ಪೇನ್ಸ್ ಆಗ್ತಿವೆ, ತಲೆ ಭಾರ ಆಗಿದೆ ಎಂದು ಕೆಲವರು ಹೇಳ್ತಾ ಇರ್ತಾರಲ್ಲವೇ? ಆ ನರಳಾಟದಲ್ಲಿಯೂ ಕೂಡ ಯೇಸುವೆ, ನನ್ನ ನರಳಾಟ ಕೇಳಿ ನನ್ನನ್ನು ಸ್ವಸ್ಥಪಡಿಸು ಎಂದು ಕೇಳಿ ನೋಡ್ರಿ. ದೇವರು ಅದ್ಭುತ ಮಾಡಿ ಸ್ವಸ್ಥತೆ ಉಂಟು ಮಾಡ್ತಾರೆ. ನಮ್ಮ ನರಳಾಟ ಕೇಳುವ ದೇವರಾಗಿದ್ದಾರೆ. ನಿಟ್ಟುಸಿರು ಕೂಡ ಕೇಳುತ್ತಾರೆ. ನಿಟ್ಟುಸಿರು ಅಂದ್ರೆ ಅಬ್ಬಾ ಎಂದು ಎಷ್ಟು ಸಾರಿ ಅನ್ನುತ್ತೇವೋ ನಮಗೆ ಗೊತ್ತಿಲ್ಲದ ಹಾಗೆ. ಅದನ್ನು ಕೂಡ ದೇವರು ನೋಡ್ತಾರೆ. ನನ್ನ ಮಕ್ಕಳು ನರಳಾಡ್ತಿದ್ದಾರಲ್ಲವೇ? ನನ್ನ ಮಕ್ಕಳು ನಿಟ್ಟುಸಿರು ಬಿಡ್ತಿದ್ದಾರಲ್ಲವೇ? ನಾನು ರಕ್ತ ಕೊಟ್ಟು ಕೊಂಡುಕೊಂಡ ನನ್ನ ಮಕ್ಕಳು ಕಣ್ಣೀರು ಸುರಿಸುತ್ತಿದ್ದಾರಲ್ಲವೇ? ಅವರ ಕಣ್ಣೀರನ್ನು ಒರೆಸುವುದಕ್ಕಾಗಿ ತಾನೆ, ಅವರ ಶಾಪ ಅಳಿಸಿ ಹಾಕುವುದಕ್ಕಾಗಿ ತಾನೆ, ಅವರ ರೋಗ ಸ್ವಸ್ಥ ಮಾಡುವುದಕ್ಕಾಗಿ ತಾನೆ ಶಿಲುಬೆ ಮೇಲೆ ಅವರಿಗೋಸ್ಕರ ಪ್ರಾಣ ಕೊಟ್ಟಿದ್ದೇನೆ ಎಂದು ಯೇಸು ನಿಮ್ಮ ಮೇಲೆ ದೃಷ್ಟಿಟ್ಟು ನೋಡುತ್ತಾರಲ್ಲವೇ? ನೀವು ಯೇಸುವನ್ನೇ ದೃಷ್ಟಿಸಿ ನೀವು ಆತನಿಗೆ ಪ್ರಾರ್ಥಿಸುವುದಾದರೆ, ದೇವರೇ ನೋಡು, ಈ ಬಾಧೆ, ಈ ಶ್ರಮೆ ಬಂದಿದೆ, ನನಗೆ ಶ್ರಮೆಯಲ್ಲಿದ್ದೇನೆ ನಾನು ಎಂದು ಹೇಳಿ ನೋಡಿ. ಹೌದು, ಯೋಸೇಫನಿಗೆ ಒಂದು ಶ್ರಮೆ ಬಂದಾಗ ದೇವರನ್ನು ನಿಂದಿಸಲಿಲ್ಲ, ಬೇರೆಯವರನ್ನು ನಿಂದಿಸಲಿಲ್ಲ, ತನ್ನ ಸಹೋದರರನ್ನು ನಿಂದಿಸಲಿಲ್ಲ, ತನ್ನನ್ನು ತಾನು ನಿಂದಿಸಲಿಲ್ಲ, ಪರಿಸ್ಥಿತಿಗಳನ್ನು ನಿಂದಿಸುತ್ತಾ ಕೂತ್ಕೊಳ್ಳಲಿಲ್ಲ. ದೇವರನ್ನು ಆಶ್ರಯಿಸಿದ್ದರಿಂದಲೇ ಶ್ರಮೆಯಲ್ಲಿಯೂ ಕೂಡ ದೇವರು ಅವನ ಸಂಗಡ ಇದ್ರು. ದಾವೀದನು ಎಷ್ಟೋ ಶ್ರಮೆ ಹಾದು ಹೋಗುತ್ತಿರುವಾಗ ದೇವರ ಜೊತೆ ಇರುವಿಕೆ ಕೋರಿಕೊಂಡದ್ದರಿಂದ ತನ್ನ ಶ್ರಮೆಗಳಿಂದ ಹೊರಗೆ ಬಂದು ದೇವರನ್ನು ಸ್ತುತಿಸುತ್ತಾನೆ, ದೇವರ ಚಿತ್ತ ಅರಿತುಕೊಳ್ಳುತ್ತಾನೆ. ಯೋಬನು ಶ್ರಮೆಗಳಲ್ಲಿ ಮುಳುಗಿ ಹೋಗುತ್ತಿರುವಾಗ ದೇವರಿಗೆ ಮೊರೆ ಇಟ್ಟಿರುವುದರಿಂದ, ದೇವರಿಗೆ ನಂಬಿ ನಿರೀಕ್ಷೆ ಇಟ್ಟಿರುವುದರಿಂದ ಚೊಕ್ಕ ಬಂಗಾರದಂತೆ ಅದರಿಂದ ಹೊರಬಂದು 2 ಪಟ್ಟು ಆಶೀರ್ವಾದ ಹೊಂದುತ್ತಾನೆ. ಅದಕ್ಕೆ ಶ್ರಮೆಗಳು ಬಂದಾಗ ಕುಗ್ಗಿ ಹೋಗಬಾರದು, ಬೇಸರಗೊಳ್ಳಬಾರದು, ದೇವರನ್ನು ದೂಷಿಸಬಾರದು, ಮನುಷ್ಯರ ಮೇಲೆ ನಿಂದೆ ಹೋರಿಸಬಾರದು. ಬದಲಿಗೆ ಮೊಳಕಾಲೂರಿ ಪ್ರಾರ್ಥಿಸಿರಿ. ಯಾವನಿಗಾದರೂ ಶ್ರಮೆ ಉಂಟಾಗಿದೆಯಾ? ಅವನು ಪ್ರಾರ್ಥಿಸಬೇಕು. ಯಾವನಿಗಾದರೂ ಸಂತೋಷವಿದೆಯಾ? ಅವನು ಕೀರ್ತನೆಗಳನ್ನು ಹಾಡಲಿ. ನಿಜವೇ, ಕೆಲವರು ಸಂತೋಷವಾಗಿರುವಾಗ ದೇವರು ನೆನಪಾಗುವುದಿಲ್ಲ. ಇದು ಕೆಲವರ ವಾಸ್ತವ. ಆ ರೀತಿ ಸಂತೋಷದಿಂದಿರುವಂತಹ ಸಮಯವನ್ನು ಒದಗಿಸಿದ ಆತನು ಕರ್ತನೆ ಎಂದು ಗುರುತಿಸಿದವನು ಆತನನ್ನು ಸ್ತುತಿಸಲಾರದೆ, ಸ್ತುತಿ ಕೀರ್ತನೆಯನ್ನು ಹಾಡಲಾರದೆ ಇರಲಾರನಲ್ಲವೇ? ಸಂತೋಷ ಸಮಯದಲ್ಲಿ ಕರ್ತನನ್ನು ಸ್ತುತಿಸುವುದಾದರೆ, ದುಃಖದ ಸಮಯದಲ್ಲಿ ಆ ಸ್ತುತಿಯೇ ನಿಮ್ಮನ್ನು ಕಾಪಾಡುತ್ತದೆ. ಶ್ರಮೆಯಲ್ಲಿ ನೀವು ಹಾಡಿದ ಹಾಡುಗಳು ನಿಮ್ಮನ್ನು ಆಧರಿಸುತ್ತವೆ. ಕೃತಜ್ಞತೆಯಿಂದ ಹಾಡಿದ ಹಾಡುಗಳನ್ನು ನಿಮ್ಮ ಶ್ರಮೆಯಲ್ಲಿ ನೀವು ಜ್ಞಾಪಕ ಮಾಡಿಕೊಳ್ಳುವಾಗ ನಿಮಗೆ ಹೇಳಲಶಕ್ಯವಾದ ಆದರಣೆ ಉಂಟಾಗುತ್ತೆ. ಯಾವನಿಗಾದರೂ ಶ್ರಮೆ ಉಂಟಾಗಿದೆಯಾ? ಅವನು ಪ್ರಾರ್ಥಿಸಬೇಕು. ಯಾವನಿಗಾದರೂ ಸಂತೋಷವಿದೆಯಾ? ಅವನು ಕೀರ್ತನೆ ಹಾಡಲಿ. 14ನೇ ವಚನ, ನಿಮ್ಮಲ್ಲಿ ಯಾವನಾದರೂ ಒಂದು ವೇಳೆ ರೋಗಿಯಾಗಿದ್ದಾನೋ ಅಂಥವನು ಸಭಾ ಹಿರಿಯರನ್ನು ಕರೆಯಿಸಿ ಆ ರೋಗವುಳ್ಳವನಿಗೆ ಎಣ್ಣೆ ಹಚ್ಚಿ ಅವರು ಪ್ರಾರ್ಥಿಸಬೇಕು. ಏನಂತೆ? ಸಭಾ ಹಿರಿಯರು ಅವನಿಗಾಗಿ ಪ್ರಾರ್ಥಿಸಬೇಕು. ನಿಮ್ಮಲ್ಲಿ ಯಾವನಿಗಾದರೂ ರೋಗಗಳು ಬಂದಿವೆಯಾ? ರೋಗಗಳು ಬರ್ತಿವೆಯಲ್ಲವೇ? ನಿಮ್ಮಲ್ಲಿ ಯಾವನಾದರೂ ರೋಗದಲ್ಲಿರುವಾಗ ಹಾಸ್ಪಿಟಲ್ನಲ್ಲಿ ಅಡ್ಮಿಟ್ ಆಗುವುದಕ್ಕೋಸ್ಕರ ಆಂಬ್ಯುಲೆನ್ಸ್ ಕರೆಯಬೇಕೆಂಬುದಾಗಿ ಹೇಳಲಿಲ್ಲ ಪ್ರಿಯರೇ. ಆಪತ್ಕಾಲದಲ್ಲಿ ನೀನು ನನಗೆ ಮೊರೆಯಿಡು, ನಾನು ನಿನಗೆ ಉತ್ತರಿಸುತ್ತೇನೆ ಎಂದು ದೇವರು ಹೇಳಿದ್ದಾರೆ. ಕೆಲವೊಂದು ಸಾರಿ ಬಿಯಾಂಡ್ ಅವರ ಕೆಪಾಸಿಟಿ, ಶಕ್ತಿ ಇಲ್ಲದಂತಹ ಶೋಧನೆಯೊಳಗೆ ನಾವು ಸಿಕ್ಕಾಕೊಳ್ಳುವಾಗ, ನಡೆಯಲಾರದಷ್ಟು, ನಿಲ್ಲಲಾರದಷ್ಟು, ನಮಗೋಸ್ಕರ ನಾವು ಪ್ರಾರ್ಥಿಸಲಾರದಷ್ಟು ಬಲಹೀನತೆಗೆ ನಾವು ಒಳಗಾಗುವಾಗ ನಾವು ನಮಗೋಸ್ಕರ ಪ್ರಾರ್ಥಿಸುವವರಿಗೆ ನಮ್ಮ ಮನವಿ ತಿಳಿಸಬೇಕು. ಪ್ರತಿದಿನ ಪ್ರಿಯರೇ, ನಾವು ಕೆಲವೊಂದು ಸಾವಿರಾರು ಪ್ರಾರ್ಥನಾ ಮನವಿಗಳನ್ನು ವಾಟ್ಸಪ್ ಮೆಸೇಜ್ ಮೂಲಕ ಹೊಂದುತ್ತಿದ್ದೇವೆ. ಅಂಥವರಲ್ಲಿ ಬಹಳಷ್ಟು ಜನ ಬಲಹೀನರಾದ ಪರಿಸ್ಥಿತಿಯಲ್ಲಿದ್ದವರಾಗಿರ್ತಾರೆ. ಕೆಲವರು ಈಗ ತಾನೇ ಯೇಸುವನ್ನು ನಂಬುವಂಥವರು, ಅಂಥವರು ಈಗ ತಾನೇ ಕರ್ತನಲ್ಲಿ ಬಲಪಡುವಂಥವರು, ತಾವು ಹೊರಲಾರದಂತಹ ಭಾರಗಳು, ತಾವು ಜಯಿಸಲಾರದಂತಹ ಸಮಸ್ಯೆಗಳು, ತಾಳಿಕೊಳ್ಳಲಾರದಂತಹ ಬಾಧೆಯಲ್ಲಿದ್ದವರು ನಮಗೋಸ್ಕರ ಪ್ರಾರ್ಥಿಸಿರಿ ಎಂಬುದಾಗಿ ಕೇಳಿಕೊಳ್ಳುತ್ತಾರೆ. ಅವರಿಗಾಗಿ ನಾವು ಪ್ರಾರ್ಥಿಸ್ತಿದ್ದೇವೆ.
ನಾನು ಪ್ರಾರ್ಥಿಸ್ತಿದ್ದೇನೆ, ನಮ್ಮ ಪ್ರೇಯರ್ ಟೀಮ್ ಕೂಡ ಪ್ರಾರ್ಥಿಸುತ್ತಾ ಇದೆ. ನಾನು ಯಾವಾಗಲೂ ಹೇಳ್ತೇನೆ, ನಾವು ಪ್ರಾರ್ಥನೆ ಮಾಡಿದ್ರೆ ಸಾಲುವುದಿಲ್ಲ, ನೀವು ಕೂಡ ಪ್ರಾರ್ಥಿಸಿಕೊಳ್ಳಿರಿ. ನೀವು ಪ್ರಾರ್ಥಿಸುವಾಗ, ನಾವು ಕೂಡ ಪ್ರಾರ್ಥಿಸುವಾಗ ಆ ಪ್ರಾರ್ಥನೆಗಳಿಗೆ ದೇವರು ಉತ್ತರಿಸುತ್ತಾರೆ. ಒಂದು ಭಾರವಾದ ಕಲ್ಲನ್ನು ನಾನು ಎತ್ತಲಿಕ್ಕಾಗದೇ ಇರುವಾಗ ಸ್ವಲ್ಪ ಬ್ರದರ್ ಕೈ ಹಚ್ಚಿರಿ ಎಂದು ಬೇಡಿಕೊಳ್ಳೋದು ತಪ್ಪೇನಲ್ಲವಲ್ಲ? ನಮ್ಮ ತಲೆ ಮೇಲೆ ಹೊರಲಾರದ ವ್ಯಾಧಿ, ಬಾಧೆ, ಸಮಸ್ಯೆಗಳು ಸುತ್ತಿಕೊಳ್ಳುವಾಗ ನಮಗೋಸ್ಕರ ಪ್ರಾರ್ಥಿಸುವ ದೈವ ಸೇವಕರು, ನಮಗೋಸ್ಕರ ಪ್ರಾರ್ಥಿಸುವ ಪ್ರಾರ್ಥನೆ ವೀರರು ನಮಗೆ ಬೇಕಾಗಿರುತ್ತಾರೆ. ಈ ದಿನ ಬಹಳಷ್ಟು ಜನರಿಗೆ ನನಗಾಗಿ ಪ್ರಾರ್ಥಿಸಿರಿ ಎಂದು ಬೇಡಿಕೊಳ್ಳುವುದಕ್ಕೂ ಅವರ ಅಹಂಭಾವ ಅಡ್ಡ ಬರ್ತಿದೆ. ನನ್ನ ಬಲಹೀನತೆ ಯಾಕೆ ಅವರಿಗೆ ಹೇಳಬೇಕೆಂಬ ಸ್ಥಿತಿಯಲ್ಲಿ ಇರುತ್ತಾ ಇದ್ದಾರೆ. ಪರಿಶುದ್ಧನಾದ ಪೌಲನು ಅಷ್ಟು ದೊಡ್ಡ ದೈವ ಸೇವಕನಾಗಿದ್ರೂ ಕೂಡ ಸಭೆಗಳಿಗೆ ಕೇಳಿಕೊಳ್ಳುತ್ತಾನೆ, ನನಗೋಸ್ಕರ ಪ್ರಾರ್ಥಿಸಿರಿ ಎಂದು. ನಾನು ಧೈರ್ಯದಿಂದ ವಾಕ್ಯ ಸಾರುವ ಹಾಗೆ ನನಗೋಸ್ಕರ ಪ್ರಾರ್ಥಿಸಿರಿ ಎಂದು ಬೇಡಿಕೊಳ್ಳುತ್ತಾನೆ. ಹೌದು, ನಿಮಗೋಸ್ಕರ ನಾವೆಲ್ಲರೂ ಪ್ರಾರ್ಥಿಸುತ್ತಿದ್ದೇವೆ. ನೀವು ನಮಗೋಸ್ಕರವೂ ನನಗೋಸ್ಕರವೂ ಕೂಡ ಪ್ರಾರ್ಥಿಸಬೇಕು. ಒಬ್ಬರಿಗೋಸ್ಕರ ಒಬ್ಬರು ಪ್ರಾರ್ಥನೆ ಮಾಡಿಕೊಳ್ಳಿರಿ ಎಂದು ದೇವರ ವಾಕ್ಯ ಹೇಳುತ್ತದೆ. ಅದಕ್ಕೆ ನಾವು ಆಲಯಕ್ಕೆ ಕೂಡಿ ಬಂದು ಉಪವಾಸ ಪ್ರಾರ್ಥನೆಯಲ್ಲಿ ಕೈಗಳನ್ನು ಹಿಡಿದುಕೊಂಡು ದೇವರಿಗೆ ನಾವು ಮೊರೆ ಇಡಬೇಕೆನ್ನುವಂಥದ್ದು ಬಹಳ ಪ್ರಾಮುಖ್ಯವಾದದ್ದೆಂದು ನಾನು ಯಾವಾಗಲೂ ಹೇಳುತ್ತೇನೆ. ಹಾಗಾಗಿ ನೀವು ಸಭೆಯಲ್ಲಿ ಜೊತೆ ವಿಶ್ವಾಸಿಗಳೊಂದಿಗೆ ಕೂಡಿ ಬರುವಾಗೆಲ್ಲ, ಅದು ಫಾಸ್ಟಿಂಗ್ ಪ್ರೇಯರ್ ಆಗಿರ್ಬೋದು, ವಿಶೇಷ ಪ್ರಾರ್ಥನಾ ಕೂಟ ಆಗಿರ್ಬೋದು, ಅದರಲ್ಲಿ ನೀವು ಕೂಡ ಜಾಯಿನ್ ಆಗಬೇಕು. ಜಾಯಿನ್ ಆಗಿ ಪ್ರಾರ್ಥಿಸುವ ಸಮಯದಲ್ಲಿ ದೇವರು ಅದ್ಭುತವಾದ ಕಾರ್ಯ ಮಾಡುತ್ತಾರೆ, ಬಿಡುಗಡೆಯನ್ನುಂಟು ಮಾಡುತ್ತಾರೆ. ಇದಕ್ಕಿಂತ ಮುಂಚೆ ಅನುಭವಪೂರ್ವಕವಾಗಿ ಅನೇಕ ಸಾಕ್ಷಿಗಳನ್ನು ನಾವು ಕೇಳಿದ್ದೇವೆ. ಯಾಕೆ ಸಭಾ ಹಿರಿಯರನ್ನೇ ಕರೆಸಬೇಕೆಂದು ವಾಕ್ಯ ಹೇಳುತ್ತೆ? ಅವರು ಕರ್ತನ ನಾಮದಲ್ಲಿ ಪ್ರಾರ್ಥಿಸುತ್ತಾರೆ. ಸ್ವಸ್ಥಪಡಿಸುವುದು ಅವರಲ್ಲ, ಪ್ರಾರ್ಥನೆ ಅವರು ಮಾಡುತ್ತಾರೆ, ಆದರೆ ಅವರ ನಾಮದಲ್ಲಲ್ಲ ಸ್ವಸ್ಥತೆ ಉಂಟಾಗೋದು, ಪಾಸ್ಟರ್ ಅವರ ನಾಮದಲ್ಲಿ ಅಲ್ಲ. ಕೆಲವರು ಹೇಳ್ತಾರೆ ಪಾಸ್ಟರ್ ಪ್ರಾರ್ಥಿಸಿದಕ್ಕೆ ವಾಸಿಯಾದೆವೆಂದು. ಹಾಗಲ್ಲವೇ ಅಲ್ಲ. ಪಾಸ್ಟರ್ ಅವರ ಪ್ರಾರ್ಥನೆ ಮುಖ್ಯವಲ್ಲ, ಆದರೆ ಅದೇ ಪಾಸ್ಟರ್ ಅವರು ಯೇಸುವಿನ ನಾಮದಲ್ಲಿ ಮಾಡಿದ ಪ್ರಾರ್ಥನೆ, ಎಣ್ಣೆ ಹಚ್ಚಿ ಮಾಡಿದಂತಹ ಪ್ರಾರ್ಥನೆ, ಎಣ್ಣೆಯಲ್ಲಿ ಶಕ್ತಿ ಇಲ್ಲ. ಆ ಎಣ್ಣೆ ನಂಬಿಕೆಗೆ ಒಂದು ಗುರುತಾಗಿರುತ್ತದೆ. ಒಂದು ಗುರುತಾಗಿ ಎಣ್ಣೆ ಹಚ್ಚಿ ಪ್ರಾರ್ಥಿಸಿ ಎಂದು ದೇವರು ಹೇಳಿದ್ದಾರೆ ಹೊರತು ಆ ಎಣ್ಣೆಯೇ ದೇವರೆನ್ನುವಂತೆ ಏನೋ ಮಂತ್ರ ಮಾಡಿರುವ ಎಣ್ಣೆಯಂತೆ ಈ ದಿನ ಎಣ್ಣೆ ಬಾಟಲ್ ಹಿಡ್ಕೊಂಡು ಪ್ರಾರ್ಥನೆ ಮಾಡಿರಿ ಎಂದು ಕೇಳುತ್ತಾರೆ. ನನ್ನ ಬಳಿಗೂ ಕೆಲವರು ಎಣ್ಣೆ ತಂದು ಈ ಎಣ್ಣೆಗಾಗಿ ಪ್ರಾರ್ಥಿಸಿರಿ ಅಂದಾಗ ಅವರನ್ನು ಅಫೆಂಡ್ ಮಾಡಲು ಇಷ್ಟಪಡದೆ ಅವರ ಮುಂದೆಯೇ ಸ್ವರವೆತ್ತಿ ನಾನು ಮಾಡುವ ಪ್ರಾರ್ಥನೆ ಹೀಗಿರುತ್ತೆ ಎಂದರೆ, ಯೇಸುವೇ, ಪ್ರಾರ್ಥನೆ ಮಾಡುವ ನನ್ನಲ್ಲಿಯೇ ಆಗಲಿ. ನಾನು ಪ್ರಾರ್ಥಿಸುವ ಈ ಎಣ್ಣೆಯ ಬಾಟಲಿನಲ್ಲಿ ಯಾವುದೇ ವಿಧವಾದ ಶಕ್ತಿ ಇಲ್ಲ. ನಿಮ್ಮ ನಾಮದಲ್ಲಿರುವ ಶಕ್ತಿಯ ನಿಮಿತ್ತ, ಶಿಲುಬೆಯಲ್ಲಿ ನೀವು ಸುರಿಸಿರುವ ರಕ್ತದಲ್ಲಿರುವ ಶಕ್ತಿಯ ನಿಮಿತ್ತ, ಇವರು ನಿನ್ನಲ್ಲಿ ಇಟ್ಟಿರುವ ನಂಬಿಕೆಯ ಮೇರೆಗೆ ಇವರಿಗೆ ಸ್ವಸ್ಥತೆಯನ್ನು, ಬಿಡುಗಡೆಯನ್ನು ಉಂಟು ಮಾಡು ಎಂಬುದಾಗಿ ನಾನು ಪ್ರಾರ್ಥಿಸುತ್ತೇನೆ. ಹೌದು ಪ್ರಿಯರೇ, ಸ್ವಸ್ಥತೆ ಯೇಸುವಿನ ನಾಮದಲ್ಲಿಯೇ ಉಂಟಾಗುತ್ತೆ. ಸ್ವಸ್ಥತೆ ಆತನು ಸುರಿಸಿರುವ ರಕ್ತ ಧಾರಣೆಯಿಂದಲೇ ಉಂಟಾಗುತ್ತದೆ. ಅದನ್ನು ನಾವು ನಂಬುವುದಾದರೆ, ನಾವು ಒಬ್ಬರಿಗೋಸ್ಕರ ಒಬ್ಬರು ಪ್ರಾರ್ಥಿಸುವವರಾಗಿರೋದಾದರೆ, ನಾವು ಅದ್ಭುತವಾದ ಸ್ವಸ್ಥತೆಯನ್ನು, ಬಿಡುಗಡೆಯನ್ನು ಕಾಣುವಂಥವರಾಗಿರ್ತೇವೆ. ಪ್ರತಿದಿನ ಉದಯದಲ್ಲಿ ಎದ್ದ ತಕ್ಷಣವೇ ಗಂಡ ಹೆಂಡತಿಯರಾಗಿರುವ ನೀವು ಒಬ್ಬರಿಗೋಸ್ಕರ ಒಬ್ಬರು ಪ್ರಾರ್ಥಿಸುವುದನ್ನು ಅಭ್ಯಾಸ ಮಾಡಿಕೊಳ್ಳಿರಿ. ನೀವಿಬ್ಬರೂ ಸೇರಿ ನಿಮ್ಮ ಮಕ್ಕಳಿಗೋಸ್ಕರ ಪ್ರಾರ್ಥಿಸಿರಿ. ಶ್ರಮೆ ಬರುವವರೆಗೂ ಕಾದುಕೊಂಡಿರುವ ಅಗತ್ಯವಿಲ್ಲ, ವ್ಯಾಧಿ ಬರುವವರೆಗೂ ಕಾದಿರುವ ಅಗತ್ಯವಿಲ್ಲ. ನೀವು ದೇವರಿಗೆ ಮೊರೆ ಇಡುವಂಥವರಾಗಿರೋದಾದರೆ, ಒಬ್ಬರಿಗೋಸ್ಕರ ಒಬ್ಬರು ಪ್ರಾರ್ಥಿಸುವಂಥವರಾಗಿರೋದಾದರೆ ಸ್ವಸ್ಥತೆ ನಿಮಗೆ ಶೀಘ್ರದಲ್ಲೇ ಉಂಟಾಗುತ್ತೆ. ಅಂದರೆ ಆ ರೀತಿ ನಿಮ್ಮನ್ನು ಅಸ್ವಸ್ಥಗೊಳಿಸುವಂತಹ ಕ್ರಿಮಿಕೀಟಗಳು ನಿಮ್ಮಲ್ಲಿ ಕೆಲಸ ಮಾಡುವುದಕ್ಕಿಂತ ಮುಂಚೆಯೇ, ಆ ರೋಗದ ಲಕ್ಷಣ ಬಯಲಾಗುವುದಕ್ಕಿಂತ ಮುಂಚೆಯೇ ಅವುಗಳನ್ನು ಅಂತ್ಯಗೊಳಿಸುವುದಕ್ಕಾಗಿ ಕರ್ತನು ಶಕ್ತಿಯುಳ್ಳವನಾಗಿದ್ದಾನೆ. ಪ್ರತಿದಿನ ದೇವರ ಸನ್ನಿಧಿಯಲ್ಲಿ ನಾವು ಏಕ ಮನಸ್ಸುಳ್ಳವರಾಗಿ ಪ್ರಾರ್ಥಿಸುವುದಾದರೆ, ನಂಬಿಕೆಯಿಂದ ಒಬ್ಬರಿಗೋಸ್ಕರ ಒಬ್ಬರು ಪ್ರಾರ್ಥಿಸುವುದಾದರೆ, ನಮ್ಮ ಸಮಸ್ಯೆಗಳೆಲ್ಲ ಆತನ ಮುಂದೆ ಮರೆತು, ಇಲ್ಲವೇ ಆತನಿಗೆ ಹಂಚಿಕೊಂಡು ನಮ್ಮ ವಿಜ್ಞಾಪನೆ ಆತನಿಗೆ ತಿಳಿಸಿ, ನಮ್ಮ ಸಂತೋಷದಲ್ಲಿ ಆತನನ್ನು ಸ್ತುತಿಸುತ್ತಾ ಕೀರ್ತನೆಯನ್ನು ಹಾಡುವವರಾಗಿರಬೇಕು. ನಿಮಗೆ ಗೊತ್ತಾ, ಕೀರ್ತನೆಯನ್ನು ಹಾಡುತ್ತಿರುವ ಸಮಯದಲ್ಲಿ ಸ್ತುತಿ ಮತ್ತು ಕೃತಜ್ಞತೆಯಿಂದ ತುಂಬಿಕೊಂಡ ನಿಮ್ಮ ಹೃದಯದಿಂದ ಬರುವ ಹಾಡು ನಿಮ್ಮ ದೇಹದಲ್ಲಿರುವ ಪ್ರತಿ ಅವಯವವನ್ನು ಸ್ವಸ್ಥಪಡಿಸುತ್ತದೆ. ನನ್ನ ಜೀವಿತದಲ್ಲಿ ಅನೇಕ ಸಾರಿ ನಾನು ಇದನ್ನೇ ಅನುಭವಿಸಿದ್ದೇನೆ. ದೇವರ ಸಭೆಯಲ್ಲಿ, ದೇವರ ಸನ್ನಿಧಿಯಲ್ಲಿ ನಾವೆಲ್ಲರೂ ಸೇರಿ ಆನಂದಕರವಾಗಿ ದೇವರ ಉಪಕಾರಗಳನ್ನು ನೆನೆಸಿ ದೇವರಿಗೆ ಕೀರ್ತನೆಗಳನ್ನು ಹಾಡುವಾಗ ನಮ್ಮ ನರನಾಡಿಗಳಲ್ಲಿ ದೇವರ ಸ್ವಸ್ಥತೆ ಕಾರ್ಯ ಉಂಟಾಗುವಂಥದ್ದನ್ನು, ಪ್ರತಿ ಬಲಹೀನತೆಯಿಂದ ಬಿಡುಗಡೆ ಹೊಂದುವಂಥದ್ದನ್ನು, ಮಾನಸಿಕವಾಗಿ ಶಾರೀರಿಕವಾಗಿ ಇರುವ ಬಲಹೀನತೆಗಳಿಂದ ಬಿಡುಗಡೆಯನ್ನು ಹೊಂದಿ ಗಾಳಿಯಲ್ಲಿ ಹಾರಾಡುವಂತಹ ಪಕ್ಷಿಗಳ ಹಾಗೆ ಎಷ್ಟೋ ಹಗುರವಾದ ಹೃದಯದೊಂದಿಗೆ, ಕೃತಜ್ಞತೆಯೊಂದಿಗೆ ದೇವರಿಗೆ ಸ್ತುತಿಸುವಂಥವರಾಗಿರ್ತೇವೆ.
ಈ ದಿನದಿಂದ ಶ್ರಮೆ ಬರುವಾಗ ಪ್ರಾರ್ಥನೆ ಮಾಡಿರಿ. ಸಂತೋಷವಾಗಿದ್ದೀರಾ? ಕೀರ್ತನೆ ಹಾಡಿರಿ. ಅಷ್ಟೇ ಅಲ್ಲ, ನೀವು ಸಭಾ ಹಿರಿಯರಿಗೆ ಕರೆಸಿದಾಗ ಅವರು ಪ್ರಾರ್ಥನೆ ಮಾಡ್ತಾರೆ. ನಂಬಿಕೆಯಿಂದ ಕೂಡಿರುವಂತಹ ಪ್ರಾರ್ಥನೆ ರೋಗಿಯನ್ನು ಸ್ವಸ್ಥಪಡಿಸುತ್ತದೆ. ಒಂದು ವೇಳೆ ಅವನು ಪಾಪ ಮಾಡುವುದಾದರೆ ಅವನ ಪಾಪ ಕ್ಷಮಿಸಲ್ಪಡುತ್ತದೆ. ಸಿನ್ ಆ್ಯಂಡ್ ಸಿಕ್ನೆಸ್ ಗೋ ಟುಗೆದರ್. ಪಾಪ ರೋಗ ಅಕ್ಕಪಕ್ಕದಲ್ಲೇ ಇರ್ತವೆ. ಹಾಗಾಗಿ ಪ್ರಾರ್ಥನೆ ಮಾಡುತ್ತಿರುವಾಗ ಪಾಪಗಳು ಕ್ಷಮಿಸಲ್ಪಡ್ತವೆ, ರೋಗಗಳು ಸ್ವಸ್ಥತೆ ಹೊಂದುತ್ತವೆ. ಅದಕ್ಕೆ ಒಬ್ಬರ ಪಾಪಗಳನ್ನು ಒಬ್ಬರು ಒಪ್ಪಿಕೊಳ್ಳಬೇಕು, ಒಬ್ಬರಿಗೊಬ್ಬರು ಹೃದಯ ಹಂಚಿಕೊಳ್ಳಬೇಕು. ಅದಕ್ಕಾಗಿಯೇ ನಾವು ಕುಟುಂಬ ಪ್ರಾರ್ಥನೆ ಮಾಡಬೇಕು. ಹಾಗೆಯೇ ಆಲಯದಲ್ಲಿ ಸಭೆಯಾಗಿ ಕೂಡಿ ವಿಶ್ವಾಸಿಗಳೊಂದಿಗೆ ಸೇರಿ ಪ್ರಾರ್ಥಿಸುವುದು ಅತ್ಯವಶ್ಯಕವಾಗಿದೆ. ಬನ್ನಿ ಪ್ರಾರ್ಥಿಸೋಣ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಈ ಸಮಯದಲ್ಲಿ ಯಾರ್ಯಾರು ಯಾವ ಸ್ಥಳದಿಂದ ವಾಕ್ಯ ಕೇಳ್ತಿದ್ದಾರೆಂದು ನಿಮಗೆ ಗೊತ್ತು. ಅವರು ಯಾವ ಶ್ರಮೆಯಲ್ಲಿದ್ದಾರೆಂದು, ಹೇಗೆ ನರಳಾಡುತ್ತಿದ್ದಾರೆ ಎಂದು ನೋಡಿರಿ. ಯಾವ ವ್ಯಾಧಿಗೊಳಗಾಗಿ ಹೇಗೆ ಕುಗ್ಗಿ ಹೋಗಿದ್ದಾರೆಂದು ನೋಡಿರಿ. ಸಂತೋಷ ಉಂಟಾದಾಗ ನಿಮ್ಮನ್ನು ಮರೆಯುವವರಾಗಿರದಂತೆ ಸಹಾಯ ಮಾಡಿರಿ. ಒಬ್ಬರಿಗೋಸ್ಕರ ಒಬ್ಬರು ಪ್ರಾರ್ಥಿಸುವುದರ ಮೂಲಕ ನಾವು ಕ್ಷಮಿಸಲ್ಪಟ್ಟು ಆಶೀರ್ವದಿಸಲ್ಪಡುವ ಹಾಗೆ, ಸ್ವಸ್ಥತೆ ಹೊಂದುವ ಹಾಗೆ, ನಿಮ್ಮನ್ನು ಸ್ತುತಿಸಿ ನಿಮ್ಮ ನಾಮ ಮಹಿಮೆ ಪಡಿಸುವ ಹಾಗೆ ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯು, ಮಗನಾದ ಕ್ರಿಸ್ತನ ಕೃಪೆಯೂ, ಆದರಣೆ ಕರ್ತನಾದ ಪವಿತ್ರಾತ್ಮನ ಸಹವಾಸವು ಈ ಅನುದಿನದ ಧ್ಯಾನದಲ್ಲಿ ಐಕ್ಯವಾಗಿರುವ ನಮ್ಮೆಲ್ಲರ ಸಂಗಡ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿ 8939731313 ನಂಬರ್ಗೆ ಒಂದು ಟೆಕ್ಸ್ಟ್ ಇಲ್ಲವೇ ವಾಯ್ಸ್ ಮೆಸೇಜ್ ಮೂಲಕ ವಾಟ್ಸಪ್ ಕಳಿಸಿಕೊಡಿರಿ. ನಿಮಗಾಗಿ ನಾವು ಪ್ರಾರ್ಥಿಸುತ್ತಾ ಇದ್ದೇವೆ. ಫೋನ್ ಕರೆ ಮಾಡಬೇಡಿ. ಎಲ್ಲರ ಫೋನ್ ಕರೆ ನಾವು ಎತ್ತಲಿಕ್ಕಾಗಲ್ಲ. ಆದರೆ ನಿಮ್ಮೆಲ್ಲರ ವಾಟ್ಸಪ್ ಮೆಸೇಜ್ಗಳನ್ನು ನಾವು ನೋಡಿ ಆಯಾ ದಿನಕ್ಕೆ ತಕ್ಕಂತೆ ನಾವು ಪ್ರಾರ್ಥಿಸ್ತಿದ್ದೇವೆ. ಅವುಗಳಲ್ಲಿಯೂ ಕೆಲವು ಮುಖ್ಯವಾದ ಮನವಿಗಳನ್ನು ನೋಟ್ ಮಾಡಿ ಅವುಗಳಿಗಾಗಿ ಸತತವಾಗಿ ನಾವು ಪ್ರಾರ್ಥನೆ ಮಾಡುತ್ತಲೇ ಇದ್ದೇವೆ. ಹಾಗೆ ನೀವು ಕೂಡ ಪ್ರಾರ್ಥಿಸಿರಿ. ಅದ್ಭುತವಾದ ಸಾಕ್ಷಿಗಳನ್ನು ನೀವು ಹಂಚಿಕೊಳ್ತಾ ಇದ್ದೀರಿ. ಪ್ರಾರ್ಥನೆಯಿಂದುಂಟಾದ ಮೇಲುಗಳನ್ನು ಹಂಚಿಕೊಳ್ತಾ ಇದ್ದೀರಿ. ಅದೇ ಮತ್ತಷ್ಟು ಪ್ರೋತ್ಸಾಹವಾಗಿ ಈ ಸೇವೆ ಮುಂದುವರಿಸಲು ಸಹಾಯ ಮಾಡ್ತೀವಿ. ನೀವು ಹೊರದೇಶದಿಂದಲೂ ವೀಕ್ಷಿಸುವುದಾದರೆ ಕೆಳಗೆ ಕೊಡಲ್ಪಟ್ಟ ನಂಬರಿಗೆ ಟೆಕ್ಸ್ಟ್ ಇಲ್ಲವೇ ವಾಯ್ಸ್ ಮೆಸೇಜ್ ಮೂಲಕ ನಿಮ್ಮ ಪ್ರಾರ್ಥನಾ ಮನವಿ ಕಳಿಸಿರಿ. ಒಂದು ವೇಳೆ ಇದುವರೆಗೂ ನೀವು ಡಾಕ್ಟರ್ ಜಯಪಾಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳದಿದ್ದರೆ ಹಿಂದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ. ಲೈಕ್ ಮಾಡಿ, ಅನೇಕರಿಗೆ ಶೇರ್ ಮಾಡಿರಿ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನ ಎಂಬ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ.